ಬೆಂಗಳೂರಿಗಾದಂತಹ ಜಲಘಾತದ ಸುದ್ದಿ, ಜೀವ ಜಲಕ್ಕೆ ಬೆಂಗಳೂರಿನಲ್ಲಿ ಹಾಹಾಕಾರ ಜೋರಾಗಿದೆ. ಯಾಕಂದ್ರೆ ಒಂದು ಕಡೆ ಕಾವೇರಿ ಒಡಲಿಗೆ ಪ್ರಭಾವಿಗಳಿಂದ ಕನ್ನ. ಯಾವ ರೀತಿಯಲ್ಲಿ ಕೆಆರ್ಎಸ್ ಡ್ಯಾಂಗೆ ಅಕ್ರಮವಾಗಿ ಮೋಟಾರ್ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಮೋಟಾರ್ ಅಳವಡಿಸಿ ಫಾರ್ಮ್ ಹೌಸ್ಗೆಲ್ಲ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಟ್ಯಾಂಕರ್ಗಳಲ್ಲಿ ನೀರು ತರಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದೆ. ಆದರೆ ಮತ್ತೊಂದು ಕಡೆ ಅಕ್ರಮವಾಗಿ ಮೋಟಾರ್ ಅಳವಡಿಸಿ ಫಾರ್ಮ್ ಹೌಸ್ಗೆಲ್ಲ ನೀರು ಸರಬರಾಜು ಆಗ್ತಾ ಇದೆ. ಫಾರ್ಮ್ ಹೌಸ್ಗೆ ಡ್ಯಾಮ್ನಿಂದಲೇ ಕಳ್ಳತನ ಆಗ್ತಾ ಇದೆ. ಕಳ್ಳತನದ ಮೂಲಕ ನೀರನ್ನ ಪೂರೈಸಲಾಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ ಹಿನ್ನೀರಿಗೆ ಹೊಂದಿಕೊಂಡಿರುವಂತಹ 2 ಫಾರ್ಮ್ ಹೌಸ್ ನಲ್ಲಿ ಆಗ್ತಾ ಇರುವಂತಹ ಅಕ್ರಮ ಇದು. ಜೀವ ಜಲಕ್ಕೆ ಕಂಟಕ ಆದಂತಹ ಸಂದರ್ಭದಲ್ಲಿ ಫಾರ್ಮ್ ಹೌಸ್ಗಳು ಈ ರೀತಿ ಅಕ್ರಮವಾಗಿ ನೀರನ್ನ ಕೊಳ್ಳೆ ಹೊಡಿತಾ ಇವೆ. ಸುಮಾರು 200 ಮೀಟರ್ ಪೈಪ್ ಅನ್ನ ಅಳವಡಿಸಿ ಡ್ಯಾಮ್ ನೀರಿಗೆ ಕನ್ನ ಹಾಕಿದ್ದಾರೆ. ಡ್ಯಾಮ್ ಭದ್ರತಾ ಪಡೆಯ ಸಿಬ್ಬಂದಿಯ ಕಣ್ತಪ್ಪಿಸಿ ಈ ಅಕ್ರಮ ನಡೀತಾ ಇದೆ. ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ಆದ್ರೂ ಸಹ ಕೆಆರ್ಎಸ್ ನಿಂದ ನೀರು ಯಾವ ತರ ಕಳ್ಳತನ ಆಗ್ತಾ ಇದೆ ಅನ್ನೋ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಸ್ಥಳೀಯರು ಮಾಹಿತಿ ಕೊಟ್ಟರು ಕೂಡ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ಪೈಪ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ. ಒಂದು 200 ಮೀಟರ್ ಉದ್ದದ ಪೈಪ್ ಅನ್ನ ಅಳವಡಿಕೆ ಮಾಡಿಕೊಂಡು ಈ ಡ್ಯಾಮ್ನ ಹಿಂದ್ಗಡೆ ಇರುವಂತಹ 2 ಫಾರ್ಮ್ ಹೌಸ್ಗಳಿಗೆ ನೀರು ಸರಬರಾಜು ಆಗ್ತಾ ಇದೆ. ಈ ಕಡೆ ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ಈಗಲೇ ಭಯ ಆಗತ್ತೆ. ಇನ್ನು 2-3 ತಿಂಗಳು, ಮುಂದಿನ 2-3 ತಿಂಗಳು ಪರಿಸ್ಥಿತಿ ಹೇಗಾಗುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಆದ್ರೆ ಅಲ್ಲೂ ನೋಡಿದ್ರೆ ಕಾವೇರಿ ನೀರಿಗೆ ಯಾವ ರೀತಿ ರಾಜಾರೋಷವಾಗಿ ಕನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಅಧಿಕಾರಿಗಳು ಯಾಕೆ ತಲೆ ಕೆಡಿಸ್ಕೋತಾ ಇಲ್ಲ ಹಾಗಾದ್ರೆ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್ನ ದೃಶ್ಯಗಳ ಗಾಬರಿ ಹುಟ್ಟಿಸ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ಯಾಮ್ಗೆ ಕನ್ನ ಹಾಕುವಂತಹ ಪ್ರಯತ್ನಗಳಾಗ್ತಾ ಇದ್ರು, ಯಾರ ಗಮನಕ್ಕೆ ಬಂದಿಲ್ವಾ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಪ್ರತಿಮಾ, ಮುಂದಿನ 2-3 ತಿಂಗಳು ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಕೆಆರ್ಎಸ್ ಡ್ಯಾಮ್ ನ ನೀರಿನ ಮಟ್ಟ ಬಹಳಷ್ಟು ಕಡಿಮೆ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಜೀವ ಜಲಕ್ಕೆ ಹಾಹಾಕಾರ ಎದುರಾಗಿದೆ. ಸಾಕಷ್ಟು ಏರಿಯಾಗಳಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಒಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಬರದ ಪರಿಸ್ಥಿತಿ ಎದುರಾಗ್ತಾ ಇದೆ. ಈ ನಡುವೆ ರೈತರು ಕೂಡ ನಾಲೆಗೆ ನೀರು ಹರಿಸುವಂತೆ ಜಾನುವಾರುಗಳಿಗೆ ನೀರು ಕೊಡುವಂತೆ ಒತ್ತಾಯವನ್ನು ಕೂಡ ಬಹಳಷ್ಟು ದಿನಗಳಿಂದ ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ನೀರು ಕಡಿಮೆ ಇರೋದ್ರಿಂದ ಮುಂದಿನ 2-3 ತಿಂಗಳು ನೀರನ್ನ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆಯಿಂದ ಆ ನೀರನ್ನು ಕೂಡ ಬಿಟ್ಟಿಲ್ಲ. ಆದ್ರೆ ಈ ನಡುವೆ ಕೆಲ ಪ್ರಭಾವಿಗಳು ಡ್ಯಾಮ್ ನ ಹಿನ್ನೀರಿನಲ್ಲಿ ಏನು ಫಾರ್ಮ್ ಹೌಸ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಫಾರ್ಮ್ ಹೌಸ್ಗೆ ಕೆಆರ್ಎಸ್ ಡ್ಯಾಮ್ ನಿಂದಲೇ ಒಂದು ಅಕ್ರಮವಾಗಿ ನೀರನ್ನ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಡ್ಯಾಮ್ಗೆ ಅಕ್ರಮವಾಗಿ ಮೋಟಾರ್ ಗಳನ್ನ ಅಳವಡಿಸಿ ಆ ಡ್ಯಾಮ್ ನಿಂದಲೇ ನೀರನ್ನ ಪೂರೈಸ್ಕೊಳ್ತಾ ಇರುವಂತಹ ಈಗ ಒಂದು ಅಕ್ರಮವಾದಂತಹ ಕೆಲಸ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಡ್ಯಾಮ್ ನ ಹಿನ್ನೀರಿನಲ್ಲಿರ್ತಕ್ಕಂಥ 2 ಫಾರ್ಮ್ ಹೌಸ್ ಗಳಿಂದ ಈ ಕೆಲಸ ನಡೀತಾ ಇದೆ. ಸುಮಾರು 200 ಮೀಟರ್ ನಷ್ಟು ಪೈಪ್ ಲೈನ್ ಅನ್ನ ಅಕ್ರಮವಾಗಿ ಅಳವಡಿಸ್ತಾ ಇರುವಂತದ್ದು. ಪ್ರತಿನಿತ್ಯವೂ ಕೂಡ ಡ್ಯಾಮ್ ನೀರನ್ನ ಅಕ್ರಮವಾಗಿ ಮೋಟಾರ್ ಮೂಲಕ ಪಂಪ್ ಮಾಡ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಭದ್ರತೆ ಇರುತ್ತೆ ಡ್ಯಾಮ್ ಸುತ್ತಮುತ್ತಲೂ ಕೂಡ. ಒಂದು ಮೀನುಗಾರರು ಕೂಡ ಡ್ಯಾಮ್ ಬಳಿ ಹೋಗೋದಕ್ಕೂ ಕೂಡ ಸಾಕಷ್ಟು ಕಂಡೀಷನ್ಸ್ ಇದೆ. ಈ ನಡುವೆ ಡ್ಯಾಮ್ ನ ಭದ್ರತಾ ಪಡೆಯ ಕಣ್ತಪ್ಪಿಸಿ ಅದೇಗೆ ಮೋಟಾರ್ ಅನ್ನ ಅಳವಡಿಸಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಈ ನಡುವೆ ಆ ಫಾರ್ಮ್ ಹೌಸ್ ನ ಸಿಬ್ಬಂದಿಗಳೇನಿದ್ರೆ ಅವರು ಅಕ್ರಮವಾಗಿ ನೀರು ಪೂರೈಸಿಕೊಂಡು ಅಲ್ಲಿ ಭತ್ತ ಸೇರಿದಂತೆ ವಿವಿಧ ಬೆಳೆಗಳನ್ನ ಬೆಳೀತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ಸ್ಥಳೀಯರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಸ್ಥಳೀಯರೇ ಒಂದಷ್ಟು ಮಾಹಿತಿಗಳನ್ನ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈವರೆಗೂ ಕೂಡ ಕ್ರಮ ಆಗದೆ ಇರತಕ್ಕಂಥದ್ದು ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಫಾರ್ಮ್ ಹೌಸ್ ನ ಮಾಲೀಕರ ಪ್ರಭಾವಕ್ಕೆ ಮಣಿದು ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ಒಂದು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅಕ್ರಮವಾಗಿ ಯಾರೆಲ್ಲ ಡ್ಯಾಮ್ಗೆ ಮೋಟಾರ್ ಅನ್ನ ಅಳವಡಿಸಿದ್ರೋ ಅವ್ರ ವಿರುದ್ಧ ತಕ್ಷಣ ಕ್ರಮ ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಇದೀಗ ಸ್ಥಳೀಯರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ನಂದನ್. ತಮ್ಮೆಲ್ಲ ಮಾಹಿತಿಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈ ರೀತಿ ಡ್ಯಾಮ್ ನ ನೀರಿಗೆ ಕನ್ನ ಹಾಕ್ತಿದ್ದಾರೆ ಫಾರ್ಮ್ ಹೌಸ್ನವರು. ಅಲ್ಲೇ ಪಕ್ಕದಲ್ಲೇ ಬೆಳೆ ಬೆಳೀತಾ ಇದ್ದಾರಂತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳ್ಳತನ ಆಗ್ತಾ ಇದ್ರು ಕೂಡ ಅಲ್ಲಿರುವಂತಹ ಸ್ಥಳೀಯರು ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾಕೆ ಹಾಗಿದ್ರೆ ಸುಮ್ಮನಿದ್ದಾರೆ? ಎಂತಹ ದೊಡ್ಡ ಸಮಸ್ಯೆ ಆಗಿದೆ ನೀರಿಗೆ ಅನ್ನೋದನ್ನ ಪ್ರತಿನಿತ್ಯವೂ ಕೂಡ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಸುವರ್ಣ ನ್ಯೂಸ್ ಪ್ರತಿನಿತ್ಯ ತೋರಿಸ್ತಾ ಇದೆ. ಇಷ್ಟಾಗಿಯೂ ಕನ್ನ ಹಾಕೋರಿಗೆ
ಯಾವುದೇ ರೀತಿಯಾದಂತಹ ಕಾನೂನಿನ ಭಯ ಇಲ್ವಾ? ನಿಜಕ್ಕೂ ಅಚ್ಚರಿಯಾಗುತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮವಾಗಿ ನೀರನ್ನ ಸಂಗ್ರಹಿಸ್ತಾ ಇದ್ದಾರೆ, ಅಲ್ಲಿಂದ ಹೊಳ್ಳೆ ಹೊಡಿತಾ ಇದ್ದಾರೆ ಅಂತಂದ್ರೆ ತಕ್ಷಣವೇ ಕ್ರಮ ಆಗ್ಲಿ ಎನ್ನುವಂತಹ ಆಶಯದೊಂದಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.